ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನವೀನ್. ನಮ್ಮ ಕರ್ನಾಟಕ ನ್ಯೂಸ್ 24x7ಗೆ ಸುಸ್ವಾಗತ. ಗೆಳೆಯರೇ, ಇಂದು 10/1/2025 ವೈಕುಂಠ ಏಕಾದಶಿಯ ವಿಶೇಷವಾದಂತಹ ಪೂಜೆಗಳು. ಹಾಗೆ ಆನೇಕಲ್ ತಾಲೂಕಿನ ಕಿತ್ಕನಹಳ್ಳಿ ಎಂಬ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿಯ ದೇವಸ್ಥಾನ ಉಂಟು. ಅಲ್ಲಿ ಪರಮಾತ್ಮನನ್ನು ದರ್ಶನ ಪಡೆದಿವೆ. ನಾವು ಬರುವ ಸಮಯದಲ್ಲಿ ಇನ್ನೂ ಅಲಂಕಾರ ನಡೆಯುತ್ತಿತ್ತು. ಆ ಭಗವಂತನನ್ನು ಅಲಂಕಾರ ಮಾಡ್ತಾಯಿದ್ರು. ಇನ್ನೂ ಡೆಕೋರೇಷನ್ ಸಹ ಅದ್ಭುತವಾಗಿತ್ತು. ಅದ್ಭುತನೇ ಅಂತಲೇ ಹೇಳ್ಬೋದು. ಪರಮಾತ್ಮನನ್ನು ಕಣ್ತುಂಬಿಕೊಂಡು ಬಂದ್ವಿ. ಹಾಗೆ ಜನ ಸ್ವಲ್ಪ ಕಮ್ಮಿ, ಏಕೆಂದರೆ ಇವತ್ತು ಶುಕ್ರವಾರ. ಎಲ್ಲ ಜನ ಕೆಲಸಗಳ ಕಾರ್ಯಗಳಿಗೆ ಹೋಗಿರ್ತಾರೆ. ಸಂಜೆಯ ಟೈಮಲ್ಲಿ ಆ ಪರಮಾತ್ಮನನ್ನು ದರ್ಶನ ಪಡೀತಾರೆ. ಹಾಗೆ ಇವತ್ತೊಂದು ವಿಶೇಷವಾದಂತಹ ದಿನಾನೇ ಅಂತ ಹೇಳ್ಬೋದು. ಡಿಸೆಂಬರ್ನ ಈ ಧನುರ್ಮಾಸದ ತಿಂಗಳಿನಲ್ಲಿ ಬರುವಂತಹ ವಿಶೇಷವಾದಂತಹ ಈ ವೈಕುಂಠ ಏಕಾದಶಿ ಎಂಬುವಂತಹ ದಿನ ಏನಿದೆಯಲ್ಲ, ಇದು ಅತ್ಯಮೂಲ್ಯವಾದಂತಹ ದಿನ. ಈ ವೈಕುಂಠ ದ್ವಾರದ ಮುಖಾಂತರ ಬಂದರೆ ಪ್ರತಿಯೊಬ್ಬರ ಕಷ್ಟಗಳನ್ನು ಬಗೆಹರಿಸುವಂತಹ ಶ್ರೀಮನ್ ನಾರಾಯಣನ ಪರಮಾತ್ಮನನ್ನು ಕೋರ್ತಾ ಭಗವಂತನನ್ನು ದರ್ಶನ ಪಡೆದು ಉತ್ತರ ಮುಖವಾಗಿ ಬರಬೇಕು. ಅದು ಪ್ರತೀತಿ. ಏಕೆಂದರೆ ಪರಮಾತ್ಮನನ್ನು ಪ್ರತಿನಿತ್ಯ ನೋಡುವುದು ಬೇರೆ, ಆದರೆ ಇವತ್ತು ನೋಡುವುದು ಒಂದು ಕೈ ಮೇಲೇ ಇರ್ತಾರೆ ಪರಮಾತ್ಮನು. ಆ ಅಲಂಕಾರ, ಆ ಭಗವಂತನ ಅಲಂಕಾರ ಕಣ್ತುಂಬಿಕೊಳ್ಳೋದಕ್ಕೆ ಸಹ ಸಾಲದು. ಹಾಗಾಗಿ ಪ್ರತಿಯೊಬ್ಬರೂ ಸಹ ಕೆಲಸಗಳಿಗೆ ಕಾರ್ಯಗಳಿಗೆ ಹೋಗಿ, ಬೇಡ ಅಂತ ಹೇಳೋದಿಲ್ಲ, ಆದರೆ ಇವತ್ತಿನ ದಿನ ಒಂದು ದಿನ ಆದರೂ ಸಹ ಆ ಪರಮಾತ್ಮನನ್ನು ದರ್ಶನ ಮಾಡಿ. ಹಾಗೆ ಉತ್ತರ ಮುಖವಾಗಿ ಆ ಪರಮಾತ್ಮನನ್ನು ದೇವರ ಶಿಲೆಯನ್ನು ಇಟ್ಟಿರ್ತಾರೆ ಹೊರಭಾಗದಲ್ಲಿ. ಪಂಚಲೋಹದಿಂದ ಆ ಪರಮಾತ್ಮನ ಪ್ರತಿಮೆ ಇರುತ್ತೆ. ಉತ್ಸವ ಮೂರ್ತಿ ಅಂತಲೇ ಹೇಳ್ಬೋದು. ಆ ಉತ್ಸವ ಮೂರ್ತಿಯನ್ನು ಹೊರಗಡೆ ಉತ್ತರ ಮುಖವಾಗಿ ಮೇಲೆ ನಾವು ತಲೆಯ ಮೇಲ್ಭಾಗದಲ್ಲಿ ಅದನ್ನು ಕಟ್ಟಿ ಕುಂಡ್ರಿಸಿರ್ತಾರೆ ಆ ಪರಮಾತ್ಮನ ದೇವರನ್ನು. ಹಾಗೆ ಪ್ರತಿಯೊಬ್ಬರು ಆ ಉತ್ತರ ಬಾಗಿಲ ಮುಖಾಂತರ ಬಂದು, ದ್ವಾರದ ಮುಖಾಂತರ ಬಂದು ಪರಮಾತ್ಮನ ಕೆಳಭಾಗದಿಂದ ಬಂದರೆ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತಂತ ಇವತ್ತೊಂದು ದಿನ ಪವಿತ್ರವಾದಂತಹ ದಿನ ಅಂತ ಹೇಳ್ಬೋದು. ದಯವಿಟ್ಟು ಇಂದು ವೈಕುಂಠ ಏಕಾದಶಿ ಎಲ್ಲ ಭಕ್ತರು, ಎಲ್ಲ ಸಾರ್ವಜನಿಕರಾಗಲಿ ಪ್ರತಿಯೊಬ್ಬರು ಹೋಗಿ ಆ ಭಗವಂತನನ್ನು ದರ್ಶನ ಪಡೀರಿ. ಇವತ್ತು ಒಂದು ಒಳ್ಳೆಯ ವಿಶೇಷವಾದಂತಹ ದಿನನೇ ಅಂತಲೇ ಹೇಳ್ಬೋದು. ಆ ಪರಮಾತ್ಮ ಆಯಸ್ಸು ಆರೋಗ್ಯಗಳನ್ನು ಕೊಟ್ಟು ತಮಗೆ ಒಳ್ಳೆಯದನ್ನು ಮಾಡಲಿ.
ಹಾಗೆ ಬಂದಂತಹ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿತರಣೆ ಮಾಡಲಾಗಿತ್ತು. ಪ್ರಸಾದ ತುಂಬ ಅದ್ಭುತವಾಗಿತ್ತು. ಇನ್ನೂ ಜನ ಕಮ್ಮಿ, ಕೆಲಸಗಳಿಗೆ ಕಾರ್ಯಗಳಿಗೆ ಹೋಗುವಂತಹ ಸಮಯದಲ್ಲಿ ಇನ್ನು ಬೆಳಗಿನ ಜಾವ. ಈಗ ನಾನು ಬಂದ ಸಮಯ 8:30 9 ಗಂಟೆ ಆಗಿದೆ. ಇನ್ನು ಜನ ಕೆಲಸಗಳಿಗೆ ಹೋಗಿರ್ತಾರೆ. ಸಂಜೆಯ ಟೈಮಲ್ಲಿ ವಿಪರೀತವಾದಂತಹ ರಶ್ ಇರುತ್ತೆ.